ಯಜಮಾನ್ರೇ, ನಾವು ಯಾವ ಶಬ್ದದಾಗ ಹೇಳಬೇಕು ಇದನ್ನು? ಯಾವ ಶಬ್ದದಾಗ ಹೇಳಬೇಕು? ನಾನು ಹಿಂದೆ ಮಂತ್ರಿ ಆಗಿದ್ದ, ಕೇಂದ್ರ ಸರ್ಕಾರದಿಂದ ಕುಡಿಯೋ ನೀರು ಕುಡಿಯಲಿ ಶುದ್ಧ ನೀರು ಕುಡಬೇಕು ಅನ್ನೋದು ಯೋಗ್ಯತೆ ಇರಲಿಲ್ಲ ಇವರಿಗೆ. ಹಣ ಬಿಡುಗಡೆ ಮಾಡಿದ್ರು ಕೂಡ ಇವತ್ತು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕಳಿಸ್ತಾ ಇಲ್ಲ ನಾಲಾಯಕರು. ಹ್ಯಾಂಗೆ ಮಾಡೋದು? ನೀವು ಎಷ್ಟು ಖರ್ಚು ಮಾಡಿದೆಪ್ಪ ಅಂತ ಕೇಳೋದು ಬೇಡ. ತಮ್ಮ ದುಡ್ಡನ್ನೆಲ್ಲನ ಏನೋ ಸತ್ಯಾನಾಶ ಮಾಡ್ತಾರ, ನಮ್ಮ ದುಡ್ಡನ್ನ ಮುಕ್ಳಿ ಬಡ್ಡಾಗಿ ಇಟ್ಕೊಂಡು ಕುಂದಿರ್ತಾರ. ಅದಕ್ಕೆ ನೋಡ್ರಿ, ಇವತ್ತೇನು ನಮ್ಮ ಮಹೇಶ್ ಅಣ್ಣ ಅವರು ಹೇಳಿದಾರ, ಮಹೇಂದ್ರ ಅಣ್ಣ ಅವರು 100ಕ್ಕೆ 100 ಸತ್ಯ ಇದೆ. ಇದು ಸರ್ಕಾರನ ನೀವೇ ದಯವಿಟ್ಟು ನಿಮಗೆ ಕ್ಷಮೆ ಮಾಡ್ತೀನಿ ನಾನು, ನೀವೇ ಆತ್ಮಲೋಕನೆ ಮಾಡಿ ಹೇಳ್ರಿ ದಯವಿಟ್ಟು. ನಾನು 45 ವರ್ಷ ಸರ್ಕಾರಗಳನ್ನ ನೋಡಿದ್ದೀನಿ, ವೀರೇಂದ್ರ ಪಾಟೀಲ್ ಕಾಲದಿಂದಲೂ ಇವತ್ತಿನವರೆಗೂ ನೋಡ್ತಾ ಇದ್ದೀನಪ್ಪ. ಇದೇನು ಇಂಥ ಸರ್ಕಾರ ಎಂದರೆ ಜನ್ಮದಾಗ ನಾವು ಕಂಡಿದ್ದೇವೆ ರೀ. ಇಂಥ ಹೊಲಸ ಸರ್ಕಾರನೇ ಯಾವತ್ತೂ ನೋಡಲಿ. ಅಲ್ಲ ರೀ, ಮುಂಜಾನೆ ಹೇಳೋಣ ಮುಸಲ್ರ ಹೆಸರು ಹೇಳ್ತೀರಿ, ಮಧ್ಯಾಹ್ನ ಆಗನ ದಲಿತರ ಹೆಸರು ಹೇಳ್ತೀರಿ, ಸಂಜೆ ಆಗನ ಬ್ಯಾಕ್ವರ್ಡ್ ಕ್ಲಾಸ್ ಹೆಸರು ಹೇಳ್ತೀರಿ. ಈ 3 ಸಮಾಜದಿಂದ ಸರ್ಕಾರ ಆಗ್ತದಾ? ಬೇರೆ ಸಮಾಜಗಳು ಯಾವ ಬೇಕಾಗೇ ಇಲ್ಲ ನಿಮಗೆ. ತೋರಿಸ್ರಪ್ಪ ನಿಮ್ಮದು ಏನು ತೋರಿಸ್ತೀರಿ? ನೋಡಿರಿ, ಒಂದು ಬರ್ಕೋರಿ, ನಾ ಹೇಳ್ತೀನಿ, ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ಈ ದೇವರೇ ಇವ್ರನ್ನ ಕಾಪಾಡಬೇಕಾದ್ರೂ ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಯಾಕಂದರೆ ಇಷ್ಟೊಂದು ಅವಮಾನ, ಇಷ್ಟೊಂದು ನೋಡಿರಿ, ಹೆಣ್ಣು ಮಕ್ಕಳು ಬೆಂಗಳೂರಲ್ಲಿ ಅಡ್ಡಾಡೋ ಪರಿಸ್ಥಿತಿಯಲ್ಲಿಲ್ಲ ನೋಡಿರಿ. ಇಂಥದ್ದು ಎಂದಿರಿ ನೋಡಿದ್ದೀವೇನ್ರಿ ನಾವು? ದಯವಿಟ್ಟು ಹೇಳಿ, ಕೈ ಮುಗಿತೀನಿ, ನೀವೇ ಹೇಳಿಬಿಡ್ರಿ. ಹೋಗಿ ಎಂದಿರಿ ನೋಡಿರಿ ನೀವು? ಇಷ್ಟು ಜನ 20 ವರ್ಷ 10 ವರ್ಷ ಪತ್ರಿಕೆಗಳು ಮಾಡಿದ್ದೀರಿ. ಯಾವ ಸರ್ಕಾರದಾಗ ಇಂಥ ಅವಮಾನದ ಕೆಲಸ ನೋಡಿದ್ದೀರಿ ಹೇಳಿ? ಅಲ್ರಿ, ಮುಂಜಾನೆ ಎಲ್ಲನ ದಲಿತರ ಹೆಸರು ಹೇಳ್ತೀರಿ, ದಲಿತರ ಹಂಡಿ ತಿಂದಿರಿ, ಮುಸಲ್ಮಾನರ ಹೆಸರು ಹೇಳ್ತೀರಿ, ಅವ್ರದ್ದು ತಿಂದಿರಿ, ಬ್ಯಾಕ್ವರ್ಡ್ ಕ್ಲಾಸ್ನಾಗ ಹೇಳ್ತೀರಿ, ಅವ್ರು ತಿಂದಿರಿ, ಎಸ್ ಟಿ ತಿಂದಿರಿ. ಯಾರು ಉಳ್ದಾರ್ರಿ? ಬಾಕಿ ಯಾರು ಉಳ್ದಾರೆ ಹೇಳಿ? ದಯವಿಟ್ಟು ಹೇಳಿ. ಅದಕ್ಕೆ ನಿಜವಾಗಿ ನಮಗಂತೂ ತುಂಬ ಈ ಸರ್ಕಾರ ಅಂತೂ ಯಾವ ಕಾರಣಕ್ಕೂ ಜನ ಇನ್ನೇನು ಸರ್ಕಾರಕ್ಕೆ ಸಹಕಾರ ಮಾಡೋದಿಲ್ಲ. ಮುಸಲ್ಮಾನರಿರಲಿ, ದಲಿತರಿರಲಿ, ಬ್ಯಾಕ್ವರ್ಡ್ ಕ್ಲಾಸ್ ಇವರೇನೋ ಬರೀ ಒಂದು ಜಾತಿಯಿಂದ ರಾಜಕಾರಣ ಮಾಡ್ಬೇಕತ್ತಾರ, ಬೇರೆ ಬೇರೆ ಜಾತಿಗಳಿಗೆ ಜಗಳ ಹಚ್ಬೇಕತ್ತಾರ. ಏನೂ ಸಾಧ್ಯ ಆಗೋದಿಲ್ಲ. ಸತ್ಯವಾಗಿ ಹೇಳ್ತೀನಿ, ಮುಂದಿನ ಚುನಾವಣೆ ನಾಳೆನೇ ಆಗಲಿ, ಇನ್ನು 2 ವರ್ಷ ಬಿಟ್ಟಾಗಲಿ, 2 ವರ್ಷ ಬಿಟ್ಟಾಗಲಿ, ಖಂಡಿತ ಯಾವ ಕಾರಣಕ್ಕೂ ಈ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ ಅನ್ನತಕ್ಕಂಥ ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೀನಪ್ಪ. ಅಷ್ಟೇ. ಮುಂದಿನ ಮುಖ್ಯಮಂತ್ರಿ